ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ನಿಜವಾದ ಪರಮಾತ್ಮನಿಗೆ ನಿಜವಾದ ಪೂಜೆ ಕ್ರಮವನ್ನು ತಿಳಿಸ್ಕೊಡ್ತಾ ಇದ್ದ. ಸೌಮ್ಯತೆಯನ್ನು ಸಂಪೂರ್ಣವಾಗಿ ಪಡೆದವನಾಗಿ, ಪೂರ್ಣವಾಗಿ ಸತ್ಸಂಕಲ್ಪವುಳ್ಳವನಾಗಿ, ಅದೇಹಂ ಅಂದರೆ ದೇಹದಲ್ಲಿಯೂ ತಾನು ಒಬ್ಬನೇ ಇರುವನೆಂಬ ಏಕಭಾವವುಳ್ಳವನಾಗಿ, ತನ್ನ ಮಹಾಮತಿ ಅಂದರೆ ಬ್ರಹ್ಮವು ತಾನೆಂಬ ಪ್ರಜ್ಞೆಯನ್ನು ಬಿಡದವನಾಗಿ ಇರುವನು. ಎಲ್ಲಿದನೆ? ಸೌಮ್ಯತೆಯನ್ನು ಸಂಪೂರ್ಣ ಪಡೆದವನಾಗಿ, ಪರಮಾತ್ಮ ಸಂಪೂರ್ಣ ಸೌಮ್ಯನಾಗಿ, ಪೂರ್ಣವಾಗಿ ಸತ್ಸಂಕಲ್ಪವುಳ್ಳವನಾಗಿ, ಸತ್ಸಂಕಲ್ಪವುಳ್ಳವನಾಗಿ, ಪೂರ್ಣವಾಗಿ ದೇಹದಲ್ಲಿ ತಾನೊಬ್ಬನೇ ಇರುವನೆಂಬ ಭಾವನೆಯಿಂದ ತಾನೊಬ್ಬನೇ ಇದ್ದಾನೆ. ಇಂತಹವನು ಮಾಡುವ ದೇವಾರ್ಚನೆಯು ಬಹು ದೀರ್ಘವಾದುದು. ಇಂಥ ಜ್ಞಾನಿ ಮಾಡ್ತಕ್ಕಂಥ ದೇವತಾ ಅರ್ಚನೆ ಬಹಳ ದೀರ್ಘವಾದದ್ದು. ಅಹರ್ನಿಶಗಳಲ್ಲೆಲ್ಲ ನಡೆಯುತ್ತಲೇ ಇರುವುದು. ಹಗಲು ರಾತ್ರಿ ಎಲ್ಲ ಈ ಪೂಜೆ ನಡೀತಾನೆ ಇರ್ತದೆ. ಹೌದು ತಾನೆ? ಒಂದು ದಿನಕ್ಕೆ 21,600 ಸಲ ಉಸಿರಾಟ ನಡೀತಾ ಇರ್ತದೆ. ಒಂದೊಂದು ಶ್ವಾಸದಲ್ಲಿಯೂ ನಾನೇ ಬ್ರಹ್ಮನೆಂಬ ಸೋಹಂ ಮಂತ್ರ, ಅಜಪ ಗಾಯತ್ರಿ ಮಂತ್ರ ನಡೀತಾನೆ ಇರ್ತದೆ. ಅಹರ್ನಿಶಗಳಲ್ಲೆಲ್ಲ, ಹಗಲು ರಾತ್ರಿಗಳಲ್ಲೆಲ್ಲ ಈ ಪೂಜೆ ನಡೀತಾ ಇರ್ತದೆ. ಚಿತ್ತತ್ವವು ನಡೆಯಿಸುತ್ತಿರುವ ಈ ದೇಹವೇ ದೇವನು ಎಂದು ಬಲ್ಲವರು ಹೇಳುವರು. ಅದರಿಂದ ಇಲ್ಲಿ ಚಿತ್ತತ್ವ, ಆ ಮಹಾತತ್ವ ಏನಿದೆಯಲ್ಲ, ಆ ಪರಬ್ರಹ್ಮ ತತ್ವ, ಆ ಚಿದ್ವಸ್ತು ನಡೆಸ್ತಾ ಇರ್ತಕ್ಕಂಥ ದೇವಾಲಯವೇ ಈ ದೇಹ, ಈ ದೇಹವೇ ದೇವಾಲಯ ಅಂತ ಇಲ್ಲಿ ಬಲ್ಲವರು ಹೇಳುವರು. ಇನ್ನು ಚಿನ್ಮಾತ್ರವಾಗಿ ಎಲ್ಲಕ್ಕಿಂತ ಹೆಚ್ಚಿನ ಚಿತ್ತೇ ದೇವ ಎಂದು ಬಲ್ಲವನಾಗಿ, ತಾನಾಗಿ ಏನೇನು ಸಿಕ್ಕಿದರೆ ಅವೆಲ್ಲದರಲ್ಲಿಂದಲೂ ದೇವನನ್ನು ವಿಕಾರರಹಿತವಾಗಿ ಸರ್ವವೂ ತಾನೇ ಎಂದು ತಿಳಿದಿರುವ ಬುದ್ಧಿಯಿಂದ ಪೂಜಿಸುವನು. ಹೀಗೆ ಈ ದೇವನನ್ನು ಏನೇನು ಸಿಕ್ಕಿದರೆ ಅದೆಲ್ಲದರಿಂದಲೂ ಪೂಜೆ ಮಾಡಬೇಕೇ ಹೊರತು ಯಾವಾಗಲೂ ಯಾವುದಾದರೊಂದು ಅಪೂರ್ವ ವಸ್ತುವು ಸಿಕ್ಕಲೆಂದು ಪ್ರಯತ್ನ ಪಡಬಾರದು. ಏನು ಸಿಕ್ಕುತ್ತೋ ಅದರಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕೇ ಹೊರತು ಅಪೂರ್ವವಾದ ವಸ್ತುಗಳನ್ನೇ ತಂದು ಪೂಜೆ ಮಾಡಬೇಕು ಅನ್ನೋ ಬುದ್ಧಿಯನ್ನು ನಾವು ಬಿಡಬೇಕು. ಅದಕ್ಕೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದು, ಪತ್ರವನ್ನಾಗಲಿ ಫಲವನ್ನಾಗಲಿ ಅಥವಾ ಒಂದು ಹನಿ ನೀರಿನಿಂದಲಾಗಲಿ ನನ್ನನ್ನು ಪೂಜೆ ಮಾಡು, ನಾನು ನಿಮಗೆ ಒಳ್ಳೆಯದನ್ನು ಮಾಡ್ತೀನಿ ಅಂತ. ಅದನ್ನೇ ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇರೋದು. ಅಪೂರ್ವ ವಸ್ತುವೇ ಬೇಕು ಅಂತಲ್ಲ. ಹೊರಗಿನ ಪೂಜೆಯನ್ನು ಮಾಡುವಾಗ ಯಾವುದರಿಂದಲೋ ಒಂದರಲ್ಲಿ ಮಾಡು, ಯಾಕಂದರೆ ಎಲ್ಲವೂ ಪರಮಾತ್ಮನೇ ಆಗಿದ್ದಾನೆ. ಮಂಗಳಕ್ಕೂ ಮಂಗಳನಾದ ಈ ವಿಭುವನ್ನು ಸ್ವಜಾತ್ಯ ಅನುಗುಣವಾಗಿ ಪ್ರಾಪ್ತವಾದ ಕಾರ್ಯಕಲಾಪಗಳಿಂದಲೂ ಕಾಮ ಸಂಸೇವನದಿಂದಲೂ ಪೂಜಿಸುತ್ತಿರಬೇಕು. ಭಕ್ಷ್ಯ, ಭೋಜ್ಯ, ಅನ್ನಪಾನ, ಶಯನ, ಆಸನ, ಯಾನ, ಗೀತ ಮೊದಲಾದವುಗಳು ಬೇಕಾದ ಹಾಗೆ ವೈಭವ ಸಂಪನ್ನವಾಗಿರಲಿ ಅಥವಾ ಅನ್ಯತಾ ಆಗಿರಲಿ, ಯಾವುದು ಅಪ್ರಯತ್ನವಾಗಿ ಲಭಿಸುವವೋ ಅವುಗಳಿಂದಲೇ ಈ ಶಿವಸ್ವರೂಪವನ್ನು ಅರ್ಚಿಸಬೇಕು. ಏನಂತ ಇದ್ದಾನೆ ಇಲ್ಲಿ ಶಿವ? ಏನು ಹೇಳ್ತಾ ಇದ್ದಾನೆ? ಭಕ್ಷ್ಯ, ಭೋಜ್ಯ, ಅನ್ನಪಾನ, ನೀ ಏನೇನು ಮಾಡ್ತೀಯೋ ಎಲ್ಲದರಲ್ಲೂ ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಬ್ರಹ್ಮಾರ್ಪಣಮಸ್ತು, ಪರಮಾತ್ಮನಿಗೆ ಅರ್ಪಿತವಾಗಲಿ ಅನ್ನೋ ಬುದ್ಧಿಯಿಂದ ಮಾಡಿದ್ರೆ ಅದು ಪರಮಾತ್ಮನ ಪೂಜೆಯೇ ಆಗಿಬಿಡ್ತದೆ. ಅದರಿಂದ ನೀವು ಮಾಡುವುದೆಲ್ಲ ಅದಕ್ಕೆ ಅನೇಕ ರೀತಿಯಲ್ಲಿ ಇದನ್ನು, ಈಗ ಮೀರಾಬಾಯಿ ಹೇಳ್ತಿರ್ಲಿಲ್ವೇ, ಕೃಷ್ಣ ಏನಬಾರದೆ ಬೆಟ್ಟವನ್ನು ಹತ್ತುವಾಗ, ಕಾಲ್ಮುರಿದು ತಟ್ಟನೆ ಕೆಳಗೆ ಬೀಳುವಾಗ ಕೃಷ್ಣ ಏನಬಾರದೆ, ಸ್ನಾನ ಮಾಡುವಾಗ ಕೃಷ್ಣ ಅನ್ನಬಾರದೆ, ಊಟ ಮಾಡುವಾಗ ಕೃಷ್ಣ ಅನ್ನಬಾರದೆ. ಅಂದರೆ ಅದರ ಅರ್ಥ ಏನು ಅಂದರೆ, ನೀ ಏನೇನು ಮಾಡ್ತೀಯೋ ಮಾಡುವುದರಲ್ಲೆಲ್ಲ ಪರಮಾತ್ಮನ ಸ್ಮರಣೆ ಇರಲಿ, ಆತನನ್ನು ಸ್ಮರಣೆ ಮಾಡುವುದೇ ಒಂದು ಪೂಜೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಂತೆಯರು, ಅನ್ನಪಾನ ಮೊದಲಾದ ವಿಲಾಸಗಳನ್ನೆಲ್ಲ ಆತನಿಗೊಪ್ಪಿಸಿ ಸರ್ವರೂಪವಾದ ಸುಖಗಳಿಂದಲೂ ಬುದ್ಧಿಪೂರ್ವಕವಾಗಿ ಆತ್ಮನನ್ನು ಅರ್ಚಿಸಬೇಕು. ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ, ಕಾಂತೆಯರ ಜೊತೆ ವಿಲಾಸ ಮಾಡುವಾಗಲೂ ಕೂಡ ಪರಮಾತ್ಮ ಧ್ಯಾನದಲ್ಲಿದ್ದು ಮಾಡಬೇಕು ಅನ್ನುವುದನ್ನು ಅನೇಕ ರೀತಿಯಲ್ಲಿ ನಮಗೆ ಮಂಗಳಕರವಾಗಿ ಏನೇನು ಶುಭ ಕಾರ್ಯಗಳು ನಡೀಬೇಕೋ ಎಲ್ಲವನ್ನು ಕೂಡ ಜ್ಞಾನಿಗಳು
ನಮ್ಗೆ ಹಂತ ಹಂತವಾಗಿ ಪ್ರತಿಯೊಂದನ್ನು ತೋರಿಸ್ಕೊಟ್ಟಿದ್ದಾರೆ. ಆದರೆ ನಾವು ಮಾತ್ರ ಎಚ್ಚರವನ್ನು ತಪ್ತಾನೇ ಇರ್ತೀವಿ. ಇನ್ನು ಆದಿವ್ಯಾಧಿಗಳಿಂದ ಕೂಡಿ ಮೋಹದ ಸಂಭ್ರಮದಿಂದ ಕೂಡಿರುವ ಸಮಸ್ತ ವಿಧವಾದ ಉಪದ್ರವಗಳು ಪ್ರಾಪ್ತವಾದರೆ ಅವುಗಳಿಂದಲೂ ಕೂಡ ಆತ್ಮನನ್ನು ಅರ್ಚಿಸಬೇಕು. ಏನು ಹೇಳ್ತಾ ಇದರಲ್ಲಿ? ಆದಿವ್ಯಾಧಿಗಳಿಂದ ಕೂಡಿ, ನಾವು ಶರೀರದ ನೋವು, ಮನಸ್ಸಿನ ನೋವುಗಳಿಂದನೂ ಕೂಡಿ ಮೋಹದ ಸಂಭ್ರಮದಿಂದ ಕೂಡಿರುವ ಸಮಸ್ತ ವಿಧವಾದ ಉಪದ್ರವಗಳು ಪ್ರಾಪ್ತವಾದರೆ, ಅನೇಕ ರೀತಿ ಕಷ್ಟಗಳು ಪ್ರಾಪ್ತವಾಗ್ತವೆ. ಯಾಕೆ? ನಾವು ಮೋಹದ ಸಂಭ್ರಮದಿಂದ ಕೂಡಿರ್ತೀವಲ್ಲ, ಮೋಹಕ್ಕೆ ಒಳಗಾದಾಗ ಕಷ್ಟಗಳು ತಾನಾಗಿ ಬರ್ತವೆ. ಪ್ರಾಪ್ತವಾದರೆ ಅವುಗಳಿಂದಲೂ ಕೂಡ ಆತ್ಮನನ್ನು ಅರ್ಚಿಸಬೇಕು. ಒಂದು ಸೊಳ್ಳೆ ಕಡಿತು, ಪರಮಾತ್ಮ ಕಚ್ಚಿಬಿಡ್ತಲ್ಲಪ್ಪ, ಪರಮಾತ್ಮನ ಹೆಸರು ಹೇಳೋದು, ಕೃಷ್ಣಾರ್ಪಣಮಸ್ತು. ಅಂದರೆ ಸೊಳ್ಳೆ ಕಡಿತು, ತಿಗಣೆ ಕಡಿತು, ನೊಣ ಕಡಿತು, ಅಲ್ಲೆಲ್ಲ ಪರಮಾತ್ಮನ ಹೆಸರನ್ನೇ ಹೇಳಬೇಕು ಅಂತಲ್ಲ. ಪ್ರತಿಯೊಂದು ಸಂದರ್ಭದಲ್ಲಿ ಪರಮಾತ್ಮನಲ್ಲದೆ ಬೇರಲ್ಲ. ಅಯ್ಯೋ ಅಮ್ಮ ಅಪ್ಪ ಅಂತ ಕಿರ್ಚ್ಕೊಳ್ಳೋ ಬದಲು ಪರಮಾತ್ಮನ ಹೆಸರು ಹೇಳೋದು. ಈ ರೀತಿಯಲ್ಲಿ ರೂಢಿ ಮಾಡ್ಕೋಬೇಕು. ನಾನು ನೋಡಿದಾಗ ಇಲ್ಲೊಬ್ಬರು ಸ್ವಾಮಿಗಳಿದ್ರು, ಅವ್ರು ಏನು ಮಾತೆತ್ತಿದ್ರು ಓಂ ಅಂದ್ಬಿಡೋರು. ಏನಾದರೂ ಹೇಳಿದ್ರೆ ಓಂ ಅನ್ನೋರು. ಅವ್ರು ಪ್ರಾಣ ಬಿಡೋ ಪರ್ಯಂತ ಬರೀ ಓಂಕಾರವನ್ನೇ ಜಪ ಮಾಡ್ತಿದ್ರು. ಯಾರಾದರೂ ಕೇಳ್ತಾ ಇದ್ರೆ, ಗುರುಗಳೇ ಏನು ನಿಮ್ಗೆ ಈ ಥರ ಆಗೋಯ್ತಲ್ಲ ಈ ವಯಸ್ಸಿನಲ್ಲಿ ನಿಮಗೆ ಅಂದರೆ, ಓಂ ಅಂತ ಹೋಗ್ಬಿಡೋದು ಅಷ್ಟೇ ಅನ್ನೋರು. ಅವ್ರು ಹಂಗೆ ಹೊರಟೋದ್ರು. ಈ ರೀತಿಯಲ್ಲಿ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರೆ ಅದು ಅಂತ್ಯಕಾಲದಲ್ಲಿ ನಮ್ಗೆ ಹಾಗೇ ಬಂದ್ಬಿಡ್ತದೆ. ಈಗೆಲ್ಲ ಏನೇನೋ ಆಲೋಚನೆ ಮಾಡಿಬಿಟ್ಟು ಅಂತ್ಯಕಾಲದಲ್ಲಿ ಓಂ ಅಂತೀನಿ, ಶಿವ ಅಂತೀನಿ, ನಾರಾಯಣ ಹರಿ ಹರಿ ಏನೂ ಬರೋದಿಲ್ಲ. ಏನು ಅಭ್ಯಾಸ ಮಾಡಿರ್ತೀವೋ ಅದು ಅಲ್ಲಿಗೆ ಬಂದ್ಬಿಡ್ತದೆ. ಜಗತ್ತಿನ ಸ್ಥಿತಿಗೆ ಕಾರಣವಾದ ಸ್ಥಿತಿಯಿಂದ ಸಂಭವಿಸುವ ಸರ್ವ ಸಮಸ್ತ ಚೇಷ್ಟೆ ಅಂದರೆ ವ್ಯಾಪಾರಗಳನ್ನು ಒಪ್ಪಿಸಿ ಮೃತಿ, ಜೀವಿತ, ಸ್ವಪ್ನಾದಿಗಳಲ್ಲಿ ನಡೆಯುವ ಸಮಸ್ತ ಕಾರ್ಯಗಳ ಫಲವನ್ನು ಆತನಿಗೊಪ್ಪಿಸಿ ಆತ್ಮನನ್ನು ಪೂಜಿಸಬೇಕು. ಇದು ತುಂಬ ಕಷ್ಟದ ಕೆಲಸ. ಏನಂತಾರೆ ಇಲ್ಲಿ? ಜಗತ್ತಿನ ಸ್ಥಿತಿಗೆ ಕಾರಣವಾದ ಸ್ಥಿತಿಯಿಂದ ಸಂಭವಿಸುವ. ಜಗತ್ತಿನ ಸ್ಥಿತಿಗೆ ಕಾರಣವಾದ ಸ್ಥಿತಿ ಯಾವುದು? ಪರಮಾತ್ಮನೇ. ಆ ಸ್ಥಿತಿಯಿಂದ ಸಂಭವಿಸುವ ಸರ್ವ ಸಮಸ್ತ ಚೇಷ್ಟೆಗಳನ್ನು ಪರಮಾತ್ಮನಿಗೆ ಒಪ್ಪಿಸಿ, ಅದು ಯಾವಾಗ? ಮೃತಿಯಲ್ಲಾಗಲಿ, ಜೀವಿತದಲ್ಲಾಗಲಿ, ಸ್ವಪ್ನಾದಿಗಳಲ್ಲಿ ನಡೆಯುವ ಸಮಸ್ತ ಕಾರ್ಯಗಳ ಫಲವನ್ನು ಆತನಿಗೆ ಒಪ್ಪಿಸಿ ಆತ್ಮನನ್ನು ಪೂಜಿಸಬೇಕು. ಅಂದರೆ ನಿತ್ಯ ನಿರಂತರವೂ ಪರಮಾತ್ಮನ ಚಿಂತನೆಯಲ್ಲೇ ಇರಬೇಕು. ನಾವು ಕೇಳ್ಪಟ್ಟ ಮಟ್ಟಿಗೆ ಇತ್ತೀಚೆಗೆ ಶ್ರೀರಾಮಕೃಷ್ಣ ಪರಮಹಂಸರು ಅದೇ ಕೆಲಸ ಮಾಡ್ತಾಯಿದ್ರು. ಯಾವಾಗ ನೋಡಿದ್ರು ಅಮ್ಮ 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 ಅನ್ನೋ. ಅವ್ರು ಏನಾರಾಗಲಿ ಕೈ ಬಿದ್ದು ಕೈ ಮುರ್ಕೊಂಡಿದ್ರು ಅಮ್ಮ ಅನ್ನೋರು, ಯಾರಾದರೂ ಏನಾದ್ರು ಅಂದರು ಅಮ್ಮ ಅನ್ನೋರು, ಎಲ್ಲಾರು ಏನು ಮಾಡ್ತಿದ್ರು ಅಮ್ಮ ಅಮ್ಮ. ಕಾಳಿ ಮಾತೆಯನ್ನು ನಿರಂತರ ಎಡಬಿಡದೆ. ಅವ್ರು ಭಕ್ತರೇ ಹಂಗಾದ್ರೆ ಅಂದರೆ ದೊಡ್ಡ ಜ್ಞಾನಿ, ಯೋಗಿಗಳು. ಆದರೆ ಆ ಭಕ್ತರಿಗೆ, ನಮ್ಮಂಥವ್ರಿಗೆ ದಾರಿ ತೋರಿಸೋದಕ್ಕೋಸ್ಕರ ಭಕ್ತಿಯನ್ನು ನೆಲೆಗೊಳಿಸ್ತಂಥವ್ರು. ಈ ರೀತಿಯಲ್ಲಿ ನಾವು ಪರಮಾತ್ಮನನ್ನು ಅರ್ಚನೆ ಮಾಡಬೇಕು ಅನ್ನೋ ಒಂದು ನಿದರ್ಶನವನ್ನು ಅವರು ಮಾಡಿ ತೋರಿಸ್ಕೊಟ್ರು. ದಾರಿದ್ರ್ಯವಾಗಿರಲಿ ಅಥವಾ ರಾಜ್ಯದ ಭೋಗವೇ ಇರಲಿ, ಪ್ರಾರಬ್ಧವಶದಿಂದ ಸಂಪ್ರಾಪ್ತವಾಗಿರುವ ತನ್ನ ಅವಸ್ಥೆಗೆ ಅನುಸಾರವಾಗಿ ತಾನು ಮಾಡುವ ಚಿತ್ರ ವಿಚಿತ್ರ ಕಾರ್ಯರೂಪವಾದ ಪುಷ್ಪಗಳನ್ನೊಪ್ಪಿಸಿ ಶುದ್ಧಾತ್ಮನನ್ನು ಪೂಜಿಸಬೇಕು. ನಾವು ಮಾಡ್ತಕ್ಕಂಥ ಚಿತ್ರ ವಿಚಿತ್ರವಾದ ಕಾರ್ಯರೂಪಗಳೇ ನಿಜವಾದ ಹೂಗಳು. ಅವುಗಳನ್ನು ಶುದ್ಧಾತ್ಮನನ್ನು ಪೂಜಿಸಬೇಕು. ಅವುಗಳಿಂದ ನಾನಾ ಕಲಹಗಳಿಂದ ಉಂಟಾಗುವ ಕಲ್ಲೋಲಗಳು, ಲಲನೆಯರ ಉಲ್ಲಾಸಗಳ ಸಂಭ್ರಮಗಳು, ಇವುಗಳಿಂದ ಕೂಡಿರುವ ರಾಗದ್ವೇಷಗಳ ವಿಲಾಸ ರೂಪವಾದ ವ್ಯಾಪಾರಗಳನ್ನೆಲ್ಲ ಒಪ್ಪಿಸಿ ಸೌಮ್ಯನಾದ ಆತ್ಮನನ್ನು ಸಮರ್ಚನ ಮಾಡಬೇಕು. ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಸತ್ಪುರುಷರ ಮನಸ್ಸಿಗೆ ಒಪ್ಪುವ ದೃಢವಾಗಿ ಚಂದ್ರಿಕೆಯಂತೆ ಮನೋಹರವಾಗಿರುವ ಮಾಧುರ್ಯವೇ ಧರ್ಮವಾಗುಳ್ಳ ಮೈತ್ರಿಯಿಂದ ಹೃದಯದಲ್ಲಿರುವ ಆತ್ಮನನ್ನು ಅರ್ಚನೆ ಮಾಡಬೇಕು. ಶುದ್ಧವಾದ ಶಕ್ತಿ ಪದ್ಧತಿಯನ್ನು ಹಿಡಿದು ಉಪೇಕ್ಷೆಯಿಂದಲೂ ಕರುಣೆಯಿಂದಲೂ ಮುದಿತೆಯಿಂದಲೂ ಜ್ಞಾನಪೂರ್ವಕವಾಗಿ ಆತ್ಮನನ್ನು ಅರ್ಚನೆ ಮಾಡಬೇಕು. ಆಕಸ್ಮಿಕವಾಗಿ ಲಭಿಸಿ ಅನುಭವದಲ್ಲಿರುವ, ಮುಂದೆ ಆಗಾಮಿಯಾಗಿ ಇರುವ ಭೋಗ, ಅಭೋಗ, ಏಕದೇಶೀಯ ಭೋಗಗಳಿಂದ ಆತ್ಮನನ್ನು ಅರ್ಚನೆ ಮಾಡಬೇಕು. ಪ್ರಾಪ್ತವಾಗುವ ಭೋಗಗಳು ವಿಹಿತವಾಗಿರಲಿ ನಿಷಿದ್ಧವಾಗಿರಲಿ, ಯಾವಾಗಲೂ ಅವುಗಳಲ್ಲಿ ತ್ಯಾಗ ಬುದ್ಧಿ ಉಳ್ಳವನಾಗಿ ವೈರಾಗ್ಯ ಸಂಪನ್ನನಾಗಿ ಶುದ್ಧನಾದ ಆತ್ಮನನ್ನು ಅರ್ಚನೆ ಮಾಡಬೇಕು. ಅಂದರೆ ನಮಗೆ ಭೋಗಗಳು ಪ್ರಾಪ್ತಿ ಆಗ್ತವೆ.
ಅವು ವಿಹಿತವಾಗಿರಲಿ, ನಿಷಿದ್ಧವಾಗಿರಲಿ. ಅಂದರೆ ಭೋಗಿಸಲಿಕ್ಕೆ ಅವು ಯೋಗ್ಯವಾಗಿರಲಿ, ಅಯೋಗ್ಯವಾಗಿರಲಿ, ಯಾವಾಗಲೂ ಅವುಗಳಲ್ಲಿ ತ್ಯಾಗ ಬುದ್ಧಿ ಉಳ್ಳವನಾಗಿ ನಾವು ಅದನ್ನು ಸ್ವೀಕಾರ ಮಾಡಬಾರ್ದು. ಭೋಗ ರೋಗಕ್ಕೆ ಮೂಲ ಕಾರಣವಾಗ್ತದೆ. ಅದರಿಂದ ಭೋಗವನ್ನು ತ್ಯಾಗ ಮಾಡಿ ಇಲ್ಲಿ ನೀನು ಪರಮಾತ್ಮನಿಗೆ ಅರ್ಪಿತ ಬುದ್ಧಿಯಲ್ಲಿ ಮಾಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಪೇಕ್ಷೆ ಪಟ್ಟೋ ಅಪೇಕ್ಷೆ ಪಡದೆಯೋ ಲಭಿಸುವ ಯುಕ್ತವೋ ಅಯುಕ್ತವೋ ಆಗಿರುವ ಬಿಟ್ಟ ಅಥವಾ ಸಂಪಾದಿಸಿದ ಅರ್ಥಗಳಿಂದ ಈಶ್ವರ ರೂಪನಾದ ಆತ್ಮನನ್ನು ಅರ್ಚನೆ ಮಾಡಬೇಕು. ಈ ರೀತಿಯಲ್ಲಿ ನಾನಾ ವಿಧದಲ್ಲಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ ವಸಿಷ್ಠರಿಗೆ ಶಿವನು ಹೇಳ್ತಾ ಇದ್ದಾನೆ. ಮುಂದುವರೆದು ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್